ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿಯು ನವೆಂಬರ್ 8ನೇ ತಾರೀಕು ಶನಿವಾರದಂದು ಬಂದಿದೆ. ಚತುರ್ಥಿಯ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ 8ನೇ ತಾರೀಕು ಶನಿವಾರ ಬೆಳಗ್ಗೆ 7:33 ಪ್ರಾರಂಭವಾಗಿ ನವೆಂಬರ್ 9ನೇ ತಾರೀಕು ಭಾನುವಾರ ಬೆಳಗಿನ ಜಾವ 4:23 ಮುಕ್ತಾಯವಾಗುತ್ತದೆ. ಚತುರ್ಥಿ ತಿಥಿಯು ಪೂರ್ತಿಯಾಗಿ ನಮಗೆ ಸಿಗುವಂಥದ್ದು. ಹಾಗೇನೆ ಚಂದ್ರೋದಯದ ಸಮಯವನ್ನು ನಾವು ನೋಡಿಕೊಂಡರೆ ನವೆಂಬರ್ 8ನೇ ತಾರೀಕು ಶನಿವಾರದಂದು ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಹಾಗೇನೆ ಉಪವಾಸದ ಆಚರಣೆಯನ್ನು ಕೂಡ ಮಾಡಲಾಗುತ್ತದೆ. ಉಪವಾಸವಿದ್ದು ಸಂಕಷ್ಟಿಯ ದಿನದಂದು ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತವೆ. ಹಾಗೇನೆ ನಮ್ಮ ಜೀವನದಲ್ಲಿ ಬರುವಂಥ ವಿಘ್ನಗಳು ದೂರವಾಗುತ್ತವೆ. ಸಂತಾನ ಭಾಗ್ಯಕ್ಕಾಗಿ, ಕಂಕಣ ಭಾಗ್ಯಕ್ಕಾಗಿ ಏನಾದರೂ ಒಂದು ಕೆಲಸ ಆಗಬೇಕಾಗಿದ್ದರೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಕಟ್ಟುನಿಟ್ಟಾಗಿ ಮಾಡಿ ನೋಡಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ಸಂಕಷ್ಟಹರ ಚತುರ್ಥಿಯ ದಿನದಂದು ಯಾರು ಈ ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡ್ತಿರ್ತಾರೋ ಅಂಥವರು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಆ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಮಾಡಬೇಕು. ಈ ಸಂಕಷ್ಟಿ ವ್ರತವನ್ನು ಮಾಡುವವರು ತುಂಬಾ ಮಡಿಯಿಂದ ಮಾಡಬೇಕು. ಅವತ್ತಿನ ದಿವಸ 2 ಸಲ ತಲೆಗೆ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ 1 ಸಲ ಸ್ನಾನವನ್ನು ಮಾಡಿ ಉಪವಾಸದ ವ್ರತವನ್ನು ಕೈಗೊಂಡು ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಇನ್ನು ಮತ್ತೊಮ್ಮೆ ನೀವು ಸಂಜೆ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಸ್ನಾನವನ್ನು ಮಾಡಿರ್ತೀರಲ್ಲ ಆಗ ಗಣಪತಿಯ ವಿಗ್ರಹವನ್ನು ಇಟ್ಟು ಅಭಿಷೇಕವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಗಣಪತಿ ವಿಗ್ರಹ ಇಲ್ಲ ಅನ್ನುವವರು ಗಣಪತಿಯ ಫೋಟೋಗೆ ಕೂಡ ಪೂಜೆಯನ್ನು ಮಾಡ್ಬೋದು. ಇಲ್ಲಾಂದರೆ ಅರಿಶಿಣದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಕಟ್ಟುನಿಟ್ಟಾಗಿ ಸಂಕಷ್ಟಿ ವ್ರತವನ್ನು ಮಾಡುವವರು 2 ಸಲ ತಲೆಗೆ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಒಮ್ಮೆ ಮತ್ತು ಸಂಜೆ ಒಮ್ಮೆ ತಲೆಗೆ ಸ್ನಾನವನ್ನು ಮಾಡಬೇಕು. ಹಾಗೆಯೇ ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸವಿರಬೇಕು. ಬೆಳಗ್ಗೆಯಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಿರಬೇಕು. ಇನ್ನು ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಚಂದ್ರ ಆಕಾಶದಲ್ಲಿ ಆ ದಿನ ಕಾಣಿಸ್ತಾ ಇಲ್ಲ, ಕೆಲವೊಮ್ಮೆ ಮಳೆ ಬರೋ ಸಾಧ್ಯತೆ ಇದ್ದಾಗ ಚಂದ್ರ ಕಾಣಿಸೋದಿಲ್ಲ. ಆಗ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನು ಬರೆದು ಅದಕ್ಕೆ ನೀವು ಅರಿಶಿಣ ಕುಂಕುಮ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ನೀವು ಅರಿಗೆವನ್ನು ನೀಡಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಒಟ್ಟಾರೆಯಾಗಿ ಸಂಕಷ್ಟಿಯ ವ್ರತ ಪೂರ್ಣ ಆಗುವಂಥದ್ದು ಚಂದ್ರನ ದರ್ಶನ ಮಾಡಿದ ನಂತರನೇ. ಹಾಗಾಗಿ ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನವನ್ನು ಮಾಡಿ ಉಪವಾಸವನ್ನು ಬಿಟ್ಟು ನೀವು ಊಟವನ್ನು ಮಾಡಬೇಕು. ಉಪವಾಸ ಇರುವವರು ಕಟ್ಟುನಿಟ್ಟಾಗಿರಬೇಕು. ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಬೇಕು ಅಂದರೆ ಹಾಲು ಮತ್ತು ಹಣ್ಣುಗಳನ್ನು ನೀವು ಸೇವನೆಯನ್ನು ಮಾಡ್ಬೋದು. ಅನ್ನದ ಆಹಾರವನ್ನು ತಿನ್ನಬಾರ್ದು. ಹಾಗೆಯೇ ಉಪ್ಪು ಹಾಕಿರುವಂಥ ಬೇಯಿಸಿರುವಂಥ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು. ಹಾಲು ಮತ್ತು ಹಣ್ಣನ್ನು ಸೇವನೆಯನ್ನು ಮಾಡ್ಬೋದು. ಇನ್ನು ಸಂಕಷ್ಟಿ ವ್ರತವನ್ನು ಮಾಡುವವರು ಆ ದಿನ ಹಾಸಿಗೆಯ ಮೇಲೆ ಮಲಗೋ ಹಾಗಿಲ್ಲ. ಆ ದಿನ ರಾತ್ರಿ ಮಲಗಬೇಕಾದ್ರೆ ಕೆಳಗಡೆ ಚಾಪೆ ಅಥವಾ ಜಮಖಾನವನ್ನು ಹಾಕಿಕೊಂಡು ಅದರ ಮೇಲೆ ಮಲಗಬೇಕು. ಹಾಸಿಗೆಯ ಮೇಲೆ ಮಲಗಬಾರದು. ಗಣಪತಿ ವ್ರತವನ್ನು ಸಂಕಷ್ಟಿ ವ್ರತವನ್ನು ಮಾಡ್ತಾ ಇರುವವರು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಸಂಕಷ್ಟಿ ಉಪವಾಸವನ್ನು ಮಾಡಬಾರದು. ಹಾಗೆಯೇ ಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರದು. ಮರೆತು ಕೂಡ ತುಳಸಿಯನ್ನು ಅರ್ಪಿಸಲೇಬಾರದು. ಗರಿಕೆ ಅರ್ಪಿಸಬೇಕು. ಗರಿಕೆಯಿಂದ ಅಷ್ಟೋತ್ತರವನ್ನು ಕೂಡ ಮಾಡಬಹುದು. ಹಾಗೆಯೇ 21 ಗರಿಕೆ 11 ಗರಿಕೆಯನ್ನು ಒಂದು ದಾರದಲ್ಲಿ ಕಟ್ಟಿ ಸಂಕಷ್ಟಿಯ ದಿನದಂದು ಗಣಪತಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಈ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಸಂಕಷ್ಟಿಯ ವ್ರತವನ್ನು ಮಾಡಬೇಕು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.